ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದ್ಬಿಟ್ಟು ನಾವು ಗೋಕರ್ಣಕ್ಕೆ ಹೋಗೋಲಾಗಿರುತ್ತೆ ಗೈಸ್. ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂದರೆ ಏನಿಲ್ಲ, ಮಾಮೂಲಿ ಬಟ್ಟೆ ಪ್ಯಾಕ್ ಮಾಡಿದ್ದೀವಿ. ಏನೋ ಈ ಸತಿ ಆ ಮೂಡೇ ಇಲ್ಲ. ಹೋಗ್ತಾ ಇದ್ದೀವಿ ಅನ್ನೋದಿಲ್ಲ. ಅಯ್ಯೋ ಅಂದ್ಕೊಂಡು ಹೋಗೋ ಥರ ಇದ್ದೀವಿ ಎಲ್ಲರೂ. ಏನದು ಮಂತ್ರಾಲಯಕ್ಕೆ ಹೋಗ್ಬೇಕಾರೆ ಅಯ್ಯೋ ಅದೇ ಗುಂಗಲ್ಲಿದ್ವಿ. ಅಂದರೆ ಇದು ಸಡನ್ ಪ್ಲ್ಯಾನ್ ಆಯಿತು. ಇದು ನೆಕ್ಸ್ಟ್ ವೀಕಲ್ಲಿ ಹೋಗ್ಬೇಕಾಗಿದ್ದು, ಇವಾಗ ಹಿಂಗಾಯಿತು. ಸೊ ನಾನು ಬಟ್ಟೆಗಳು ಏನು ತಂದಿರಲಿಲ್ಲ. ಇಲ್ಲಿದ್ದೇ ಯಾವುದೋ ಬಿಟ್ಬಿಟ್ಟು ಹೋಗಿದ್ನಲ್ಲ, ಒಂದು 2-3 ಜೊತೆ ಅದನ್ನೇ ಎತ್ಕೊಂಡಿದ್ದೀನಿ ಗೈಸ್. ಹಾಗೆ ನೆನ್ನೆ ತೊಗೊಂಡಿದ್ರಲ್ಲಿ ಒಂದು ಎತ್ಕೊಂಡಿದ್ದೀನಿ. ಇನ್ನು ಮೇಘ ಮೋನಿ ಬರೋದಿದೆ. ನಮ್ಮದು ಬ್ಯಾಕ್ ಪ್ಯಾಕ್ ಆಲ್ರೆಡಿ ಆಗಿಬಿಟ್ಟಿದೆ. ನಮ್ಮ ದೊಡ್ಡಮ್ಮ ಬಂದಿದೆ. ಎಲ್ಲರೂ ಹೋಗ್ಬೇಕಿತ್ತು. ಅದು 2 TTಯಿಂದ ಹೋಗಿ 1 TTಗೆ ಬಂದು ನಿಂತಿದೆ. ಅಣ್ಣ ಬರಲ್ಲ ಅಂತ, ನಮ್ಮ ಅಮ್ಮ ಬರಲ್ಲ ಅಂತು, ಆಂಟಿ ಬರಲ್ಲ ಅಂತು. ಸೊ 1 TT ಕ್ಯಾನ್ಸಲ್ ಆಯಿತು. 1 TTಲಿ ಹೋಗ್ತಾಯಿದ್ದೀವಿ ಗೈಸ್. ಅಷ್ಟೇ. ನೋಡೋಣ ಹೇಗೆ ಹೋಗ್ತೀವಿ ಅನ್ನೋದನ್ನ ನೀವು ಈ ಲಾಗಲ್ಲಿ ನೋಡಿ ಫುಲ್ ಎಂಜಾಯ್ ಮಾಡ್ಕೊಂಬರೋಣ ಗೈಸ್. 3 ದಿನ ಅಂತ ಹೇಳೋರೆ. ನೋಡೋಣ ಗೈಸ್, ಇನ್ನೂ ರೆಡಿ ಆಗಿಲ್ಲ ನಾನು. ನೋಡಿ ಗೈಸ್, ಬಂದಿದ ತಕ್ಷಣನೇ ತಿನ್ಕೊಂಡು ಕೂತವ್ರೆ ಇಬ್ರು. ನೋಡಿ ನಮ್ಮ ದೊಡ್ಡಮ್ಮ ಬತ್ತು ಇವಾಗ, ಅಂದರೆ ಸಂಜೆನೆ ಬತ್ತು. ನಂದೇ ಲಾಗ್ ನೋಡ್ತಾರೆ ಗೈಸ್. ನಮ್ಮ ದೊಡ್ಡಮ್ಮಂಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಹಾಕುವಂತೂ ಅದಕ್ಕೆ ಆಗ್ತಾಯಿದೆ ನೋಡಿ. ಪಲ್ಲವಿ ಜಿನ್ 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 ಜಾತ್ರೆ ಮಿಣ ಅಂತ ಮುಚ್ತೋಳೆ. ನಾನು ಇನ್ನೂ ರೆಡಿ ಆಗಿಲ್ಲ. ನಂದು ಬಟ್ಟೆ ಬಿಂದು ಮನೆಯಲ್ಲಿ ಸೇರ್ಕೊಂಡಿದ್ದೆ, ನೈಟ್ ಡ್ರೆಸ್ಸು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಚಾರ್ಜರ್ ಹಾಕ್ಕೊಡ್ತೀನಿ ಗೈಸ್ ಫಸ್ಟು. ಪವರ್ ಬ್ಯಾಂಕೆ ತಾನೇ ಇದು. ಈ ಬ್ಯಾಟ್ರಿ ಗೈಸ್ ಏನೋ ಗೈಸ್, ಇದು ಬ್ಯಾಟ್ರಿ ಚಾರ್ಜರ್ದು ಮನುದು. ಅವ್ನು ಕೇಳಿದ್ರೆ ಎತ್ಕೊಂಡೋಗ್ಬೇಡ ಅಂತಾನೆ ಯಾಕೆಂದರೆ ಅವ್ನು ಡೈಲಿ ಇದಕ್ಕೆ ಹಾಕ್ಕೊಂಡೇ ಯೂಸ್ ಮಾಡೋದು. ಮಲ್ಕೋಬೇಕಾದ್ರೆ ಇದಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿರ್ತಾನೆ. ಸೊ ಅವ್ನಿಗೆ ಹೇಳ್ದಲ್ಲೇ ಎತ್ಕೊಂಡು ಹೋಗ್ತೀನಿ. ಅವ್ರು ಕೇಳಿದ್ರೆ ಕೊಡಲ್ಲ, ಅದಕ್ಕೆ ಹೇಳ್ದಲ್ಲೇ ಎತ್ಕೊಂಡು ಹೊಂಟೋಗ್ಬಿಡ್ಬೇಕು ಗೈಸ್. ಮೋನಿನ ರೋಸ್ಟ್ ಮಾಡೋಕ್ಕೆ ಕಾಲು ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಂಡು ಅವ್ನು ನೋಡಿ ಗೈಸ್. ಇನ್ನು ಮುಗೀತು ಮೋನಿ ಕತೆ 3 ದಿನ ಗಂಟ. ಅವಳು ಅವಾಗ ಹೇಳ್ತಾ ಇದ್ಲು, ನಾನು ಇವನು ಬರ್ತಾನೆ ಅಂದ್ಬಿಟ್ಟೆ ಗೊತ್ತಿರಲಿಲ್ಲ ಅಂತ. ಹೇಳ್ತಾ ಇದ್ರೆ ಕೊಡ್ತಾ ಇರ್ತಾಳೆ ಕಾಸು. ನೋಡಿ ಇವ್ರನ್ನ ಕರೆಂಟ್ ಹೊಂಟೈತೆ ಗೈಸ್. 5:30 ಹೋಯ್ತೀವಿ. ಅದು ಇವಾಗ 7:30 ಆಗೈತಿ, ಇನ್ನೂ ಆಗಿಲ್ಲ. ನೋಡೋಣ ನನ್ನ ಮಗ ಅವನ್ ನೋಡಿ, ಅವನ್ನ ಊಟ ಮಾಡ್ಕೊತೀವಿ ಗೈಸ್. TT ಬಂತು ಅಂತ ಹೇಳಿದ್ರು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೋಗ್ತಿದ್ದೇವೆ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದು ಮಧ್ಯಾಹ್ನ. ಅದೇ ನಂದು ನುಗ್ಗೆಕಾಯಿ ಲೆಸ್ಸು. ನಾನು ನುಗ್ಗೆಕಾಯಿ ತಿನ್ನಲ್ಲ. ನುಗ್ಗೆಕಾಯಿ ಹಾಕೊಳಕ್ಕೆ ಮುಂಚೆ ಸಾರು ಎತ್ಕೊಬೇಕು. ದೋಸೆ ಹಾಕ್ತಾ ಇದೀವಿ ಮಕ್ಕಳಿಗೆ. ಇವನಿಗೆ ನೋಡು ಪಾತ್ರೆ ಅಂತ ತೊಳೆದು ಹಾಕ್ಬಿಡ್ತಾವಳೆ. ನಂಜ ಇಷ್ಟು ತಿಂಡಿ ತೊಗೊಬಂದಿದ್ದಾನೆ. ಈಗ ಒಂದೊಂದ್ಸತಿಗೆ ಎತ್ಕೊಂಡ್ರೆ ಎಲ್ಲರೂ ಖಾಲಿ. ಒಂದೇ ಸತಿಗೆ ತಗೋಬೇಕು ಗೈಸ್. ಇನ್ನೂ ಸ್ವಲ್ಪ ಸಾಲಲ್ಲ ಇವ್ರಿಗೆಲ್ಲ. ಇವ್ರಿಗೂ ಜೊತೆಗೆ ನಮಗೂ ಸಾಲಲ್ಲ. ಹಾಯ್ ಹಿಂಗೆ ಹಿಡಿದು ತಮ್ಮಂಗೆ ಟೋಪಿ ಹಾಕು ಅಂತವಳೆ. ಅವಳೇ ಹಾಕೊಂಡಿಲ್ಲ. ಬತ್ತು ಗೈಸ್, ಗಾಡಿ ಬಂದೈತಂತೆ, ಹೋಗ್ಬೇಕು ಗೈಸ್. ನಾನು ಹಾಗೆ ಒಂದು ಚಪ್ಪಲಿ ತೊಗೊಂಡೆ. ನಂದಿದ್ದು ಚಪ್ಪಲಿ ಹಾಕೊಂಡು ಓಡಾಡೋಕ್ಕಾಗಲ್ಲ ಗೈಸ್, ಅದಕ್ಕೆ ಇದು ತೊಗೊತಿದ್ದೀನಿ. ಗಣಿ ಪ್ರೀತಿ ತೊಗೊಂಡಿದ್ರು, ಅದನ್ನ ನೋಡ್ಬಿಟ್ಟು ನಾನು ತೊಗೊಂಡೆ. ನಮ್ಮ ಅಣ್ಣನ ಐಟಮ್ಗಳು ನೋಡಿ. ಹಳಸಿನ ಸೀಸನ್ ಬಂದರೆ ಇಲ್ಲಿ ತುಂಬಿಸ್ಬಿಡ್ತಾನೆ. ಎಲ್ಲರಿಗೂ ಬಾಯ್ ಮಾಡ್ತಾನೆ ನೋಡಿ. ಎಲ್ಲರೂ ಒಣಸ್ತ ಗೈಸ್. ಹೊರಡ್ತಾ ಇದೀವಿ ಇವಾಗ. ನಾನು ತಿಂಡಿ ಕವರ್ ಇಟ್ಕೊಂಡಿದ್ದೀನಿ. ಈ ಇವರು ಡ್ರೈವರ್ ಬಂದು ನಮ್ಮ ಫ್ಯಾಮಿಲಿಯವರೇ. ಬಿಂದು ನೋಡಿ ಗೈಸ್, ಬಿಂದು ಹೆಂಗ್ ಕೂತ್ಕೊಳ್ಳಿ. ಏ ಬಿಂದು, ಲಗೇಜ್ ಎಲ್ಲ ನಿಂದೆ ಹಾಕ್ಬಿಟ್ಟಿದ್ದೀವಿ. ಮದನ್ ಲಗೇಜ್ ಜೊತೆ ಕುಣಿಸ್ತೀವಿ. ಎಲ್ಲಿ ಇಷ್ಟ ಜನಕ್ಕೆ ಕೆಲಸ ಆಗ್ತದೆ. ನಾವ್ ಹಿಂದೆನಾ ಚಿಕ್ಕ ಆಗೋಯ್ತು ಗೈಸ್. ಜನ ಕಮ್ಮಿ. ಎಲ್ಲಿ ನಿನ್ ಕಾಲ ಹತ್ರ
ಸಾಕು ಬಾ. ಆಯನ್ ಸಾಕು ಸಾಕು ಅಂತ ನೋಡಿ. ಮುಂದೆ ಹೋಗಕ್ಕಾಗಲ್ಲ ಕಣಪ್ಪ ಚಿನ್ನಿ ನಾವು. ಏ ಆಯನ್ ಸಾಕಾ ಸಾಕಾ ಕುಡಿಸ್ತೀನಿ ಜೊತೆಗೆ. ಬಾಲ ಬಾಲ ನಿನ್ ಬಲ್ಬೇಲ ಅಂತೋಳೆ. ಮದ ಜೊತೆ ಕುತ್ಕೋ ಅವಂದು ಜಾಗ. ಮದನ್ಗೂ ಅವಳಿಗೂ ಆಗಲ್ಲ, ಜಾಗ ಇಲ್ಲ. ಕೊಡು ಒಂದು ಅಯ್ಯ ನೋಡಿ ಹೆಂಗ್ ತಿಂತವನೆ ಅಂತ. ನೀರಲ್ಲಿ ಅದಂಗೆ ಡಿಸೈನು ಇಲ್ಲೂ ಹೊಲ್ತಿದ್ಯಲ್ಲ ಅಂತದೆ. ನಾನು ಇವಾಗ 10:15 ಶಿರಾ ಟೋಲ್ ಹತ್ರ ಇದ್ದೀವಿ. ಊಟಕ್ಕೆ ನಿಂತಿದ್ವಿ, ನಮ್ದೆಲ್ಲ ಊಟ ಆಯ್ತು. ಮಾಮೂರು ತಿಂದಿರ್ಲಿಲ್ಲ ನೋಡಿ. ಕರಿಯಣ್ಣ ನೋಡಿ ಎಷ್ಟು ವರ್ಷಗಳು ಕಾಯ್ತು. ಕರಿಯಣ್ಣ ನೀನು ನೋಡಿ, ಒಂದು 4-5 ವರ್ಷ ಆಯ್ತು. ಅವಾಗ ಮುಂಚೆ ನಮ್ಮ ಜೊತೆಲ್ಲ ಇದ್ರು ನೋಡಿ. ಇವಾಗ ಟಿ ಬೇರೆ ಮಾಡ್ಕೊಂಡವ್ರಿಗೆ ಫಸ್ಟ್ ಗಾಡಿ ಅಂತೆ ಕರಿಯಣ್ಣಂದು ತಾನೇ. ಎಷ್ಟು ಗಾಡಿ ಅವೆ? 2 ಗಾಡಿ ಐತೆ ಗೈಸ್. ಫಸ್ಟ್ ಗಾಡಿ ಕಾರ್ ಐತೆ. ಕರಿಯಣ್ಣನ ಲಕ್ಕೆ ಚೇಂಜು. ಬ್ಲಾಕ್ ಏನೋ ಕಲರ್ ಮಾತ್ರ ಬ್ಲಾಕ್ ಇರೋದು, ಗಾಡಿ ಎಲ್ಲ ವೈಟ್ ಫುಲ್ ಕ್ಲೀನಾಗಿ ಇಟ್ಕೊಳ್ಳೋದು. ಹೂ ಗೈಸ್, ಚೈನು ಕಡ್ಗ ಎಲ್ಲ ಮಾಡಿಸ್ಕೊಂಡ್ರಂತೆ ಗೈಸ್. ಕರಿಯಣ್ಣ ಕಾಣಿಸ್ತಾನೆ ಇಲ್ಲ ಕರಿಯಣ್ಣ ನೀನು. ನೋಡಿ ಇಲ್ಲೊಂದು ಯಾವುದೋ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಕಿದೀವಿ ಗೈಸ್. ಬಿಂದು ಬತ್ತಾನೆ ಇಲ್ಲ. ಇವ್ನು ಮಲ್ಕೊಂಡಿದ್ದಾನೆ, ಎದ್ಬಿಟ್ಟ ಮಾಮಿ ಅನ್ಕೊಂಡು. ಬೇಡ ಅಂತಿದ್ರು ಊಟನ, ಆದರೆ ನಮ್ಮ ಅತ್ತೆ ಎಲ್ಲರೂ ಎಬ್ಬರಿಸ್ಬಿಡ್ತು ಗೈಸ್. ಬಿಂದುನು ಫೈನಲಿ ಬಿಂದುನು ಎದ್ದು ಬಂದ್ಬಿಟ್ಲು. ಅವಳಿಗೆ ಯಾಕೋ ನಂಗೆ ಸ್ವಲ್ಪ ಎದ್ದು ಬಂದ್ಲು. ಮೋನಿ ಪಲ್ಲವಿ ಎಲ್ಲ ಎದ್ಬಿಟ್ರು. ನಮ್ಮ ಮಾರಿಂದು ಪ್ಯಾಂಟು ತೂತಾಗೋಯ್ತು ಗೈಸ್. ಅದಕ್ಕೆ ಈ ಥರ ಮುನ್ಸ್ಕೊಂಡು ಕೂತವನೆ. ಹೊಸ ಚಡ್ಡಿ ಕೊಡೋ ಗಂಟ ಅವ್ನು ಕೆಳಗಡೆ ಇಳಿಯಲ್ವಂತೆ. ಚಡ್ಡಿ ಫೈನಲಿ ಮೇಗ ಹುಡುಕ್ತಾವಳೆ. ಅವ್ನು ಒಳಗಡೆ ಇದ್ದ ಬರ್ತಾ ಇಲ್ಲ. ಬೇರೆ ಯಾರ ತಕ್ಕ ಹೋಗಲ್ಲ ಗೈಸ್. ಅದೇ ತಿಂಡಿ ಕೊಡಿಸ್ತೀನಿ ಅಂದರೆ ಮಾತ್ರ ಹುಡುಗರ ಜೊತೆ ಹೋಯ್ತಾಳೆ. ನೀನು ಕದಿ ಹಿಂಗೇನಾದ್ರು ತಿಂಡಿ ಕೊಡಿಸ್ತೀನಿ ಅಂದರೆ ಮಾತ್ರ ಪುಸುಕು ನೋಡ್ಬಿಡ್ತಾಳೆ. ಕೊಟ್ಕೊಂಡು ಎಸ್ಕೆ ಬಂದ್ಬಿಡ್ತಾಳೆ. ಅವತ್ತು ಮದನ್ ಜೊತೆ ಹಂಗೆ ಅಂಗಡಿ ನಾವು ಮುಡ್ಸಕ್ಕೆ ಹೋಗಿದ್ವಲ್ಲ ಅವತ್ತು. ಡೈರಿ ಮಿಲ್ಕ್ ಏನೇನು ಬೇಕು ಅನ್ನೋ ಗಂಟೆ ಎಲ್ಲ ತೋರ್ಸಿದ್ಲಂತೆ. ಬೇಕು ಅನ್ಬೇಕು ಅಂತ ಒಂದು ಬಿಲ್ ಹಾಕಕ್ಕೆ ಹೋಗದೆ ನೋಡಿ. ಇವನು ಬಂದ್ಬಿಟ್ಟು ಒಂದು ಜ್ಯೂಸ್ ತೋರಿಸಿದ್ಕೆ. ಮಿಯಾ ಸಿಬಿ 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 ಆಯನ್ ಮಿಯಾ ಹೋಗಿ ಓಡಿಸು. ಓಡಿಸ್ಬಿಟ್ಟ. ಅವಾಗ್ಲೇ ಆಯನ್ಗೆ ತಿನ್ಸು ಅಂತ ಹೇಳಿದ್ರು. ನಾನು ಇವಾಗ ಹೇಳಿದ್ರೆ ಹೋಗಿ ತಿನ್ಸಿ, ಆಯನ್ಗೆ ತಿನ್ಸಿಲ್ಲ ಅಂದ್ರೆ ಹೋಗಿ ತಿನ್ಸು ಒಡ್ಡಾಡ್ಕೊಂಡು ಅಂತ ನನ್ಗೆ ಹೇಳ್ತಾಳೆ. ಇವಳ ಅಮ್ಮ ನಾನು ಅಂತ ಗೊತ್ತಾಯ್ತಲ್ಲ. ನಗಾಡ್ತವ್ರೆ ನನ್ಗೆ ಹೇಳ್ತವ್ರೆ ಅಂತ ಹಿಂಗೆ ಹೇಳ್ತಾರೆ ನೋಡಿ. ನೋಡಿ ಇನ್ನು ಅವಳು ಖಾಲಿ ಆಗೋ ಗಂಟೆ ಬರಲ್ಲ ಅವಳು. ಇವತ್ತು ತಾನಿನ್ ಡೀಲ್ ಮಾಡ್ಕೊಬಿಟ್ಟು ನಂಜ ನೋಡಿ. ರೋಟಿ ತಿಂತವ್ರೆ. ನೋಡಿ ರೋಟಿ ತಿಂತವ್ರೆಲ್ಲ ಕೊಡ್ತಾ ಇಲ್ಲ. ಇವರೇ ತಿಂತವ್ರೆ. ಬೇಡ ಬೇಡ ಅಂತಿದ್ವಾ. ಸೊ ಅವ್ರು ತಿನ್ನೋದು ನೋಡ್ಬಿಟ್ಟು ಇವಕ್ಕೂ ಆಸೆ ಆಯ್ತಂತೆ. ಸೊ ಇವಾಗ ನಮಗೂ ಹೇಳಿದ್ದೇವೆ ಗೈಸ್. ನೀವು ನೋಡಿ ಗೈಸ್, ಅವ್ರ ಅಮ್ಮನ ಹತ್ರ ಹೋಯ್ತಲ್ಲ, ನನ್ನ ಹತ್ರನೇ ಬರ್ತಾನೆ. ಇವ್ರಿಗೂ ರೋಟಿ ಪನ್ನೀರ್ ಕರಿ. ಇವ್ರು ಇಷ್ಟು ಜನ ನಿಲ್ಕೊಂಡಿಸಿದೀವಿ. ಅವ್ರು ಅಷ್ಟು ಜನ ಅಲ್ಲ ಅವ್ರೆ, ಇವ್ರು ಇಷ್ಟು ಜನ ಅವ್ರೆ. ಬೇಕು ಅಂತ ತರಿಸ್ಕೊಂಡು ಇದು ಖಾರನೇ ಕೊಟ್ಟಿಲ್ಲ ಗೈಸ್. ನಾವು ಸ್ವಲ್ಪ ಲೈಟಾಗಿ ತಿಂತಿದ್ದೀವಿ ಅಷ್ಟೇ. ನಾಳೆ ಕರಿಯೋಣ ಗಾಡಿ ವಾಶು. ಎಲ್ಲಾರ ಟೈಮ್ ಸಿಕ್ಕರೆ ಸಾಕು ವಾಶ್ ಮಾಡ್ಕೊಂಡು ನಿಂತ್ಕೊಳ್ತಿದ್ದೆ. ನೀಟಾಗಿರ್ಬೇಕು ಒಟ್ನಲ್ಲಿ ಗಾಡಿ. ಆಟೋ ಇದ್ದಾಗೂ ಅಷ್ಟೇ, ಆಟೋನು ತಿಕ್ಕಿ 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 ಆ ಕರಿಯೋಣಗಿಂತ ಬೆಳ್ಳಗೆ ಮಡಿಕೊಬಿಟ್ಟಿತ್ತು. ನಮ್ದೆಲ್ಲ ಆಯ್ತು ಗೈಸ್. ಇವಾಗ ಅವ್ನು ತಿಂತಾನೆ ಎಲ್ಲ ಹೋಗಿತ್ತವನೆ. ಇವಾಗ ಟೈಮ್ ಬಂದು 3 ಗಂಟೆ ಕರೆಕ್ಟಾಗಿ ನಾವು ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದೀವಿ ಗೈಸ್. ಒಂದು ಒಳ್ಳೆ ನಿದ್ದೆ ಬರ್ತೈತೆ ಕರೆಕ್ಟಾಗಿ ನಿಲ್ಸೈತೀವಿ. ಅಣ್ಣ ಕಾಣಿಸ್ತಾನೆ ಇಲ್ಲ ನನ್ನ ಫೋನ್. ಎಲ್ಲರೂ ವಾಕಿಂಗ್ ಮಾಡ್ತಾರೆ ಗೈಸ್. ನಮ್ಮ ಮಾಮ ನೋಡಿ ಪಟ 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 ಅಂತ 3 ರೌಂಡ್ ಹೋಗಿ ಬಂದ್ಬಿಡ್ತು. ಇಲ್ಲಿ ಆಂಜನೇಯ ಸ್ಟ್ಯಾಚು ಮೇನ್ ರೋಡಲ್ಲಿ ಇದ್ದೀವಿ ಕರೆಕ್ಟಾಗಿ. ಈ ಕಡೆನೂ ರೋಡ್, ಈ ಕಡೆ ರೋಡ್, ಈ ಕಡೆ ರೋಡ್, 4 ಕಡೆನೂ ರೋಡ್.
ಕುದುರೆಗಳು ಪಾಪ ಇದಕ್ಕೇನೋ ಏಟಾಗ್ಬಿಟ್ಟಿರೋದೆ ಅನಿಸುತ್ತೆ. ಈ ಮಧ್ಯ ರೋಡಿಗೆ ಬಂದ್ಬಿಟ್ಟು ನಾಯಿ ಓಡಿಸ್ತಾನೆ ನೋಡಿ. ಓತಾ ಇನ್ನೊಸಿ ಓತು ಅಲ್ಲಿ ಇದ್ದಿದ್ ಕುದುರೆ ನೀವನೇ ಓಡಿಸ್ಕೊಂಬಿಟ್ಟ. ನಾವು ಸಿಗಂದೂರು ಚೌಡೇಶ್ವರಿ ಬ್ರಿಡ್ಜು ಅಲ್ಲಿ ಬಂದಿದ್ದೀವಿ ಗೈಸ್. ನಾವು 5:15 ಬಂದ್ವಿ, 7:15 ಗಂಟೆ ಕ್ಲೋಸ್ ಅಂತೆ. ಅದಕ್ಕೆ ಅಲ್ಲಿ ಟಿ ಕೂತ್ಕೊಳ್ಳೋಕ್ಕಾಗ್ಬಿಟ್ಟು ಆಗಲ್ಲ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀವಿ. ವಾಟರ್ ಇವಾಗ ಕಾಫಿನೋ ಟೀನೋ ಡಿಸೈಡ್ ಮಾಡಿದ್ದೀವಿ ಕುಡಿಬೇಕು ಅಂತ. ನೋಡಿ ಬ್ರಿಡ್ಜು ಇನ್ನೂ ಸ್ವಲ್ಪ ಆಗಬೇಕು, ಅದನ್ನ ರೆಡಿ ಆಗೋಕ್ಕೆ 6 ತಿಂಗಳಾಗುತ್ತಂತೆ ಗೈಸ್. ಆಗುತ್ತೆ. ನಾವು 2.5 ವರ್ಷ ಆಯ್ತು ಬಂದು ಇಲ್ಲಿಗೆ. ಅವ್ರು ನೋಡಿ ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ. ಬನ್ನಿಗ ನೋಡಿ ಗೈಸ್, ಬೈಟು ಮಾಡ್ಕೊಂಡಿದ್ದೀನಿ ನಾನು ಮೋನಿ. ಅವಳೊಂದು ಮೋನಿ ನೋಡಿ ಗೈಸ್, ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ. ತಿನ್ಲಿ ಇರು. ಅಲ್ಲಿ ಬೋಬ ಮರಿ ನೋಡಿದ್ರು ಅಲ್ಲಿಗೆ ಹೋಯ್ತವ್ರೆ ನೋಡಿ ಗೈ. ಅಲ್ಲವೇ ನೋಡಿ 2 ಅವಕ್ಕೆ ಹಾಕ್ಬೇಕಂತ ಇವಾಗ. ಅಮ್ಮ ನೋಡಿದಕ್ಕೆ ಸಣ್ಣ ಮಾಡ್ಕೊಳ್ಳಿ ಅಂತಾನೆ. ನೋಡಿ ಗೈಸ್, ಇಷ್ಟು ರೆಡಿ ಆಗೈತೆ. ಫುಲ್ ನೀರು ಖಾಲಿ ಆಗ್ಬಿಟ್ಟೈತೆ ನೋಡಿ. ಫುಲ್ಲು ಖಾಲಿ ಆಗ್ಬಿಟ್ಟೈತೆ ನೀರು. ಫುಲ್ಲು ಅಲ್ಲಿವರೆಗೂ ನೀರಿರ್ತಿತ್ತು. ಅದು ಗಿಡಗಳೆಲ್ಲ ಕಾಣಿಸ್ತೈತೆ ನೋಡಿ ಅಲ್ಲಿವರೆಗೂ. ನಾನು ಇದು 4ನೇ ಸತಿ ಬರ್ತಾ ಇರೋದು ನೋಡಿ. ಅಯ್ಯಪ್ಪ ಸ್ವಾಮಿ ಮಾಲೆಗಳೆಲ್ಲ ಹಾಕ್ಕೊಂಡು ಹೆಂಗೆ ಬಿಚ್ಚಾಕೋರೆ. 1 2 3 4 ಬೋಟ್ ಐತೆ. ಮಣ್ಣೊಳಗಡೆ ಹೋದ್ಲು ಮೋನಿ. ಅದು ನೋಡಿ ಗೈಸ್, ಸೂರ್ಯ ಉದಯ ಆಗ್ತಾನೆ, ಸನ್ರೈಸ್. ಮಂಕಿ ನೋಡಿ ಗಾಯ್ಸ್ ಹೆಂಗ್ ತಿಂತೈತೆ. ಒಂದು ಕೋತಿ ಇದು ಗೋಟಿ ತಿಂತೈತೆ ನೋಡಿ. ಅಪ್ಪ ಗೋಟಿ ಕೊಡ್ತಾ ಇದ್ದಾರೆ ನೋಡಿ. ಅಪ್ಪ ಹೆಂಗ್ ಬರ್ತಾವ್ ನೋಡಿ ಅಲ್ಲೆಲ್ಲ. ನೋಡಿ ನೋಡಿ ಅಲ್ಲೊಂದು ಬರ್ತಾವೆ. ಹೆಂಗ್ ಓಡ್ ಬರ್ತಾವೆ. ಬತ್ತು ಇನ್ನೊಂದು ನೋಡಿ ಎಲ್ಲಿಂದ ಕುತ್ಕೊಂಡು ತಿಂತಾವೆ ನೋಡಿ. ಎಲ್ಲಿ ಕೂತ್ ತಿಂತಾದೆ. ಇವ್ರಿಬ್ರಿಗೂ ಇಡ್ಲಿ ತಗೊಂಡಿದ್ವಿ, ಇಡ್ಲಿ ತಿನ್ನಿಸ್ತಾ ಇದೀವಿ. ಅದನ್ನೂ ತಿಂತೆಲ್ಲ ಉಗಿತವ್ರೆ. ಆಯನ್ಗೆ ಯಾಕೋ ಲೂಸ್ ಮೋಷನ್ ಆಯ್ತದೆ ಗೈಸ್. ಇದೊಂದೇ ಜಾಸ್ತಿ ತಿಂದಿರೋದು. 7:15 ಆಯ್ತು, ಇನ್ನೂ ಹೊರಟೇ ಇಲ್ಲ. ನಮ್ಮ ಮಾಮ ತಂದಿರೋ ಹಣ್ಣೆಲ್ಲನೂ ಕೋತಿಗೆ ಹಾಕೇ ಬಿಡ್ತು ಗೈಸ್. ಕೂತ್ಕೊಂಡು ನೋಡ್ತಾನೆ. ಮದಾನಿ ಆದ್ರೆ ಇನ್ನ ಗೊರಾಗ್ತದೆ ಕರೆಕ್ಟು. ಅವ್ರನ್ನ ಒಳಗೆ ಮನ್ಸ್ಬಿಟ್ಟಿದೀವಿ. ಮದಾನಿ ಆದ್ರೆ ತಂದು ಎಲ್ಲ ಸುಡ್ಬಿಟ್ಟು ತಂದ್ಬೇಕಾರೆ. 7:15 ಅಂತ ಹೇಳಿ 7:45 ಹೊರಡ್ತಾ ಇದೀವಿ ನೋಡಿ. ಏನ್ ಸಕ್ಕದ ಕಾಣಿಸ್ತೈತೆ. ನಗಾಡ್ದ ಕರಿಯೋಣ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀವಿ. ಇದೇ ಜಾಸ್ತಿ ಆಗೋಯ್ತು.